ಹಾಗಾಗಿ ಈ ಉದ್ಯೋಗ ಮೇಳದ ಉದ್ದೇಶ ಮಕ್ಕಳಿಗೆ ಉದ್ಯೋಗ ಕೊಡಿಸುವುದಲ್ಲದೆ ಯಾವ ಸ್ಕಿಲ್ ಏನು ಓದಬೇಕು ಅಂತ ಅವೇರ್ನೆಸ್ ಕೂಡ ಬರುತ್ತೆ. ಆಮೇಲೆ ಅವ್ರಿಗೆ ಇಂಟರ್ವ್ಯೂ ಕೊಡುವ ಒಂದು ಸ್ಕಿಲ್ ಕೂಡ, ಕಮ್ಯುನಿಕೇಶನ್ ಸ್ಕಿಲ್ ಏನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಆ ಒಂದು ಧೈರ್ಯ ಕೂಡ ಬರುತ್ತೆ. ನೀವು ಎಲ್ಲ ನಮ್ಮ ಏನು ಡಿಗ್ರಿ ಮುಗಿಸಿದಾಗ ಈ ತರ ಯಾವುದೂ ಇರಲಿಲ್ಲ. ನಾವು ಪ್ರತಿಯೊಂದು ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ನಾವು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಅಲ್ಲಿ ಹೋಗಿ ಕಾಲೇಜ್ ಒಂದು ಕಂಪನಿಯಲ್ಲಿ ರೆಸ್ಯೂಮೆ ಕೊಟ್ಟು ಆ ಕಂಪನಿ ಒಳಗಡೆ ಹೋಗಕ್ಕೆ ಬಿಡದಾಗ ಸೆಕ್ಯೂರಿಟಿ ಕೈಯಲ್ಲಿ ರೆಸ್ಯೂಮ್ ಕೊಟ್ಟಿದ್ದ ನಿದರ್ಶನ ನನ್ನದೇ ಇದೆ. ಆಮೇಲೆ ನಾನು ಫ್ರೀ ಆಗಿ ನ್ಯಾಷನಲ್ ಏರೋಸ್ಪೇಸ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡಿ ಕೊನೆಗೆ ನನ್ನ ಫಸ್ಟ್ ಜಾಬ್ 35,000 ಪೇಮೆಂಟ್ ಅಲ್ಲಿ ಸಿಜಿ ಸ್ಮಿತ್ ಅಲ್ಲಿ ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಸೇರಿದೆ. ಸೊ ಈಗ ಅವಕಾಶ ಜಾಸ್ತಿ ಇದಾವೆ, ಈಗ ಮಕ್ಕಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಜಾಸ್ತಿ ನಾನು ಹೇಳುವಲ್ಲೇ ಡಿಗ್ರಿ ಅವರಿಗೆ ಇಷ್ಟು ನಾವು ತರಬೇತಿಯನ್ನ ಕೊಡ್ತಾ ಇದೀವಿ. ಇನ್ನು ಈ ಉದ್ಯೋಗ ಮೇಳ ಇನ್ನು ಒಂದು ಕಾರ್ಯಕ್ರಮ ಇದಾವೆ. ಆ 2 ಕಾರ್ಯಕ್ರಮ ಬಗ್ಗೆ ಕೂಡ ಹೇಳ್ತೇನೆ. ಉದ್ಯೋಗದ ಮೇಳದ ಬಗ್ಗೆ ಕುರಿತು ಹೇಳಿ ಮತ್ತೆ ಕೊನೆಗೆ ಬರ್ತೇನೆ. ನಾವು ಈ ವರ್ಷ ಮತ್ತು ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮ್ಯಾಲಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಸಚಿವರು ಮತ್ತೆ ನಮ್ಮ ಇಲಾಖಾ ಸಚಿವರ ಸಹಯೋಗದಲ್ಲಿ ಹಲವಾರು ಕಡೆ ನಾವು ಈ ಉದ್ಯೋಗ ಮೇಳವನ್ನ ಆಯೋಜಿಸಿದ್ವಿ. ಉದ್ಯೋಗ ಮೇಳ ಅಂದ್ರೆ ಎಲ್ಲರೂ ಅನ್ಕೊಂತಾರೆ ಬರೀ ಮೇಡಮ್ ಏನು ಉದ್ಯೋಗ ಅಂದ್ರೆ 100% ಉದ್ಯೋಗ ಕೊಡ್ತೀರಾ ಅಂತ. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಉದ್ಯೋಗ ಮೇಳದಲ್ಲಿ ಯಾವುದೇ ಒಂದು ಉದ್ಯೋಗ ಮೇಳದಲ್ಲಿ ಒಂದು 20% ಉದ್ಯೋಗ ಸಿಕ್ಕರೂ ಅದು ಬಹಳ ದೊಡ್ಡದು. ಯಾಕಂದ್ರೆ ಅದು ಯಾರು ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಏನೋ ಸ್ಕಿಲ್ ಗ್ಯಾಪ್ ಇರುತ್ತೆ, ಅವ್ರಿಗೆ ಆ ಕೌಶಲ್ಯತೆ ಇರಲ್ಲ. ಆ ಕೌಶಲ್ಯತೆ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು, ಅದು ನಮಗೆ ನೆಕ್ಸ್ಟ್ ಲೆಸನ್. ವಿಜಯಪುರದಲ್ಲಿ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಯವರ ಆದೇಶದೊಂದಿಗೆ ಮೈಸೂರಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರು, ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರ ಸಹಯೋಗದಲ್ಲಿ ಕಲಬುರಗಿಯಲ್ಲಿ ಕೂಡ ಒಂದು ಡಿವಿಷನ್ ವೈಸ್ ಇವೆರಡೂ ಕೂಡ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳವನ್ನ ಮಾಡಿದ್ವಿ. ಬೆಂಗಳೂರಲ್ಲಿ 2023ರಲ್ಲಿ ರಾಜ್ಯ ಮಟ್ಟದ ಒಂದು ಉದ್ಯೋಗ ಮೇಳ ಕೂಡ ಆಯಿತು. ಅದಾದ ನಂತರ ನನ್ನ ಜಿಲ್ಲೆಗೆ ಏನೋ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತ ಹೇಳಿ, ವಿಭಾಗೀಯ ಮಟ್ಟದ ಅಂದ್ರೆ ಇದು ಬಹಳ ಜಿಲ್ಲೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬೆಳಗಾವಿ ಅಥವಾ ಹುಬ್ಳಿಯಲ್ಲಿ ಮಾಡಿ ಅಂದಾಗ, ಇಲ್ಲ ನಾನು ಮೊದಲು ನನ್ನ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮೇಳ ಮಾಡಕ್ಕೆ ಇಷ್ಟಪಡ್ತೇನೆ ಅಂದಾಗ ಅದಕ್ಕೆ ನಾನು ನಮ್ಮ ಸಚಿವರ ಸಮ್ಮತಿ ಮತ್ತು ಜಿಲ್ಲಾ ಮಂತ್ರಿಯವರ ಸಮ್ಮತಿ ತಗೊಂಡು ಈ ಒಂದು ಉದ್ಯೋಗ ಮೇಳವನ್ನ ಆಯೋಜಿಸಿದೀವಿ. ಇದರ 3 ಹಂತ ಇಲ್ಲಿ. ಒಂದು, ನಮ್ಮ ಯುವಕರಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅವರಲ್ಲಿ ಎಲ್ಲಾ ಸೆಕ್ಟರ್ ಸುಮಾರು 150 ಕಂಪನಿಗಳು ಇಲ್ಲಿ ಬರ್ತಾ ಇದ್ದಾರೆ. ಕಾಲೇಜ್ ಹಂತದಲ್ಲಿ ಇವತ್ತಿನ ದಿನ ನಾವು ಕಾಲೇಜ್ ಹಂತದಲ್ಲಿ ಅವರಿಗೂ ಕೂಡ ಒಂದು ತರಬೇತಿ ಕೊಡಬೇಕಾಗತ್ತೆ. ಕಲಿಕೆಯೊಂದಿಗೆ ಕೌಶಲ್ಯ ನಾವು ಕಾಲೇಜಲ್ಲಿ ಓದ್ತಾನೆ ಕೌಶಲ್ಯವನ್ನ ಕಲಿಬೇಕು. ಎನಿ ಸ್ಕಿಲ್, ಇಟ್ ಕ್ಯಾನ್ ಬಿ ಮಾತನಾಡುವ ಸ್ಕಿಲ್ ಹಿಡಿದು ಟೆಕ್ನಿಕಲ್ ಸ್ಕಿಲ್ ಇರ್ಬೋದು, ಕಲ್ಚರಲ್ ಸ್ಕಿಲ್ ಇರ್ಬೋದು, ಎಲ್ಲಾ ಸ್ಕಿಲ್ಗಳನ್ನ ಒಳಗೊಂಡು ನಾವು ಅದರಲ್ಲಿ GST ಅಕೌಂಟಿಂಗ್ ಆಗಬಹುದು, ಅವರು ಏನ್ ಕಾಮರ್ಸ್ ಮಾಡ್ತಾ ಇದಾರಾ ಅಥವಾ ಆರ್ಟ್ಸ್ ಮಾಡ್ತಾ ಇದಾರಾ ಅಥವಾ ಸೈನ್ಸ್ ಮಾಡ್ತಾ ಇದಾರಾ, ಅದರ ಬೇಸ್ಡ್ ಆಗಿ ನಾವು ಒಂದು 50 ಗಂಟೆಗಳ ಒಂದು ಪ್ರಾಯೋಗಿಕವಾಗಿ ಒಂದು ಸೆಮಿಸ್ಟರ್ ಅಲ್ಲಿ ಒಂದು ಕಲಿಕೆಯೊಂದಿಗೆ ಕೌಶಲ್ಯ ಅಂತ ಮಾಡಿ ಸುಮಾರು 66,000 ಮಕ್ಕಳಿಗೆ 7 ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮ ಅಕ್ಕಮಹಾದೇವಿ ಯೂನಿವರ್ಸಿಟಿ ಕೂಡ ಒಂದು. ಇಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿಯಲ್ಲಿ ಎಲ್ಲ ಮಹಿಳಾ ಕಾಲೇಜ್ಗಳು, ನಮ್ಮ ಜಿಲ್ಲೆಯಲ್ಲಿ ಬರುವ ಕಾಲೇಜ್ಗಳು ಕೂಡ ಅದರಲ್ಲಿ ಮಕ್ಕಳಿಗೆ ಕೂಡ ನಾವು ಇದನ್ನ ಕಲಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಅಥವಾ ನಾನು ಹೇಳಿದಾಗೆ ಕಂಟೆಂಟ್ ರೈಟರು ಆಗ್ಬಹುದು, ಹೀಗೆ
50 ಅವರ್ಸ್ ಒಂದು ಕಲಿಕೆಯನ್ನ ಕಲಿಸುವ ಒಂದು ಪ್ರಯತ್ನದಲ್ಲಿ ಒಂದು ಮಾಡಿದೀವಿ. ಇನ್ನು ಸುಮಾರು ಯುವ ನಿಧಿ ಮಕ್ಕಳಿಗೆ ಬರಬೇಕು. ನಮಗೆಲ್ಲರಿಗೂ ಚಾಲೆಂಜ್ ಆಗಿರೋದು ಯುವ ನಿಧಿಯ ಮಕ್ಕಳು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 16,000 ಯುವ ನಿಧಿ ಮಕ್ಕಳಿದ್ದಾರೆ. ಅವರಿಗೆ ತರಬೇತಿ ನೀಡೋದು. ತರಬೇತಿ ಅಂದ್ರೆ ಕೆಲವೊಂದು ನಾವು ಸರ್ಕಾರಿ ಕೇಂದ್ರಗಳ ಮೂಲಕ, ಇಲಾಖೆಗಳ ಮೂಲಕ ತರಬೇತಿ ನೀಡ್ತಾ ಇದೀವಿ. ಅಂದ್ರೆ ನಮ್ಮ ITI ಮೂಲಕ, GGTC ಮೂಲಕ, KGTT ಮೂಲಕ. ಅಂದ್ರೆ ಅಲ್ಲಿ ಸ್ಕಿಲ್ ಬೇಸ್ಡ್ ಕಲಿಕೆ. ಅವ್ರಿಗೆ ಬರೀ ಪುಸ್ತಕದ ಕಲಿಯದೆ ಅಲ್ಲದೆ ಅವ್ರಿಗೆ ಮುಂದೆ ಕಲಿತ ಮೇಲೆ ಜಾಬ್ ಸಿಗ್ಬೇಕು ಅಂತ ಹೇಳಿ ಕಲಿತಾ ಇದೀವಿ. ಇಲ್ಲಿ ಒಂದು ತೊಂದರೆ ಆಗಿದೆ ಅಂದ್ರೆ ಬಹಳಷ್ಟು ಯುವ ನಿಧಿ ಮಕ್ಕಳು ಬರಕ್ಕೆ ಸ್ವಲ್ಪ ಆಸಕ್ತಿ ತೋರಿಸೋದಿಲ್ಲ. ಯಾಕಂದ್ರೆ ಟ್ರೈನಿಂಗ್ ಅಂದ್ರೆ ಅವ್ರಿಗೆ ಹೆದರ್ತಾರೆ. ನಾವು ಟ್ರೈನಿಂಗ್ ತಗೊಂಡ್ರೆ ಎಲ್ಲಿ ನಮ್ಮ ಯುವ ನಿಧಿ ಸ್ಟಾಪ್ ಆಗುತ್ತೋ ಅಂತ ಏನೋ ಒಂದು ಭಯ ಇದೆ. ಈಗಾಗಲೇ ನಮ್ಮ ಸಚಿವರು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಈ ಯುವ ನಿಧಿಯನ್ನ ಸ್ಟಾಪ್ ಮಾಡಲ್ಲ. ನೀವು ಇದೇನು ತರಬೇತಿ ಕೊಡ್ತಾರಲ್ಲ, ತರಬೇತಿಗೆ ನೀವು ಭಾಗಿಯಾಗಿ ಅಂತ ಕೂಡ ನಾವು ಇದನ್ನ ಮಾಡ್ತಾ ಇದ್ದೀವಿ. ತರಬೇತಿ ಕೇಂದ್ರ ಅದು ನಾವು ಹೆಂಗ್ ಮಾಡ್ಬೇಕು, ಒಂದು ಯೋಜನೆ ಇದೆ. ಅದರಲ್ಲೂ ಕೂಡ ನೇರವಾಗಿ ಇಂಡಸ್ಟ್ರಿಗಳ ಮೂಲಕನೇ ತರಬೇತಿ ಕೊಡೋದು. ಅಂದ್ರೆ ಇಂಡಸ್ಟ್ರಿ ಲಿಂಕೇಜ್ ಪ್ರೋಗ್ರಾಮ್ ಅಡಿಯಲ್ಲಿ ಇಂಡಸ್ಟ್ರಿಗೆ ಬರುವುದು ಏನ್ ಬೇಕು, ಅವ್ರಿಗೆ ಏನಿದ್ರೆ ಅವರು ಯುವಕರನ್ನ ಕೆಲಸಕ್ಕೆ ತಗೊಳ್ತಾರೆ. ನೀವೇ ಟ್ರೈನಿಂಗ್ ಮಾಡಿ, ನೀವೇ ಅವ್ರಿಗೆ ನೌಕರಿ ಕೊಡಿ, ನಾವು ಟ್ರೈನಿಂಗ್ ಹಣ ಕೊಡ್ತೇವೆ ನಿಮಗೆ, ಆ ರೀತಿಯಾಗಿ. ಹಾಗಾಗಿ ನಾನು 2 ಸಲ ಮೀಟಿಂಗ್ ಮಾಡಿದೆ. ಭೂಪಾಲನ್ ಸರ್ ಕೂಡ ಇದ್ರು ಅವಾಗ. ಇಂಡಸ್ಟ್ರಿಗೆ, ನಮ್ಮ ಜಿಲ್ಲೆಯಲ್ಲಿರೋ ಇಂಡಸ್ಟ್ರಿಗಳು, ಸುತ್ತಮುತ್ತಲ ಇರುವ ಇಂಡಸ್ಟ್ರಿಗಳಿಗೆ ಯಾವ ರೀತಿಯಾಗಿ ನಿಮಗೆ ಕೆಲಸದವ್ರು ಬೇಕು ಹೇಳಿ, ನಿಮ್ಗೆ ಆ ಕೆಲಸದವರನ್ನ ಟ್ರೈನಿಂಗ್ಗೆ ನಾವು ಕೊಡ್ತೇವೆ, ಅವರನ್ನ ಟ್ರೈನಿಂಗ್ ಮಾಡಿ ನಿಮ್ಮ ಹತ್ರ ಪ್ಲೇಸ್ ಮಾಡ್ಕೊಳ್ಳಿ. ಆ ರೀತಿಯಾಗಿ ನಾನು ಸುಮಾರು ಆಹ್ವಾನ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಜಿಲ್ಲೆಯಿಂದ ಬಹಳ ಕಡಿಮೆ ಇಂಡಸ್ಟ್ರಿಗಳು ಪಾರ್ಟಿಸಿಪೇಟ್ ಆಗಿದ್ದಾರೆ. ವಿವಿಧ ಕಾರಣಗಳು ಕೂಡ ಹೇಳಿದ್ದಾರೆ. ಅದನ್ನು ಮುಂದೊಂದು ದಿನ ನಾನು ನೇರವಾಗಿ ಬೇರೆ ಟೈಮಲ್ಲಿ ಹೇಳ್ತೇನೆ. ಇದನ್ನ ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕೊನೆಗೆ ಬರ್ತೇನೆ ನಾನು ಉದ್ಯೋಗ ಮೇಳದ ಕುರಿತು. ಅಂದ್ರೆ ಕೌಶಲ್ಯ ಅಂದ್ರೆ ಎಲ್ಲಿಂದ, ಮಕ್ಕಳಿಂದ ಮಹಿಳೆಯರವರೆಗೂ ಎಲ್ಲಾ ರೀತಿಯಾಗಿ ಕೌಶಲ್ಯಗಳು ನಡೀತಾ ಇದೆ ಅಂತ ಹೇಳಿ. ನಲ್ ಜಲ್ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಹೆಣ್ಮಕ್ಳಿಗೆ ಏನ್ ತೊಂದ್ರೆ ಅಂದ್ರೆ ನಿಮ್ಗೆ ಗೊತ್ತಿದೆ. ನಲ್ ಜಲ್ ಮಿಷನ್ ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ಮಿಷನ್ಗೆ ಒಂದು ಕಾರ್ಯಕ್ರಮ ಹಾಗೂ ನಮ್ಮ ರಾಜ್ಯ ಸರ್ಕಾರದ ಒಂದು ಭಾಗಿತ್ವದಲ್ಲಿ ಮಾಡ್ತಾ ಇರೋ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 2 ಮಹಿಳೆಯರಿಗೆ ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಮತ್ತು ಮೇಷನ್ ವರ್ಕ್, ಅಂದ್ರೆ ಅವ್ರ ಪ್ಲಾಸ್ಟಿಂಗ್ ವರ್ಕ್, ಅಂದ್ರೆ ಒಂದ್ ನಳ ಕಟ್ಟಾದ್ರೆ ಅವ್ರಿಗೆ ಏನೇನು ರಿಪೇರಿ ಮಾಡ್ಕೋಬೇಕು ಅಂತ ಒಂದು ತರಬೇತಿಯನ್ನು ಇಡೀ ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 2 ಮಹಿಳೆಯರಿಗೆ ಅಂತ ಹೇಳಿ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 121 ಮಹಿಳೆಯರಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ. ಅದು ಜಿಲ್ಲಾ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ನಾವು ಅವರನ್ನ ITI ಕೇಂದ್ರಗಳ ಮೂಲಕ ತರಬೇತಿ, ಎಲ್ಲೆಲ್ಲೂ GGTC ಕೇಂದ್ರಗಳಿದಾವೆ ಅಲ್ಲಿ ಕೂಡ ನಾವು ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಇವರಿಗೆ ತರಬೇತಿ ಕೊಟ್ಟು ತರಬೇತಿಯೊಂದಿಗೆ ಟೂಲ್ ಕಿಟ್ ಕೂಡ ಅವ್ರಿಗೆ ಮುಂದೆ ಅವರು ಹೋಗಿ ಅಲ್ಲಿ ರಿಪೇರಿ ಮಾಡ್ಬೇಕಂದ್ರೆ ಏನ್ ಟೂಲ್ ಕಿಟ್ ಬೇಕು ಆ ತರ ಕೂಡ ನಾವು ಕೊಡ್ತಾ ಇದ್ದೀವಿ. ಇನ್ನೂ ಅವರಿಗೆ ಬಹಳಷ್ಟು ಜನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ಬೇಕಾಗಿದೆ, ಅದು ಕೂಡ ನಾವು ಮಾಡ್ತಾ ಇದ್ದೀವಿ. ಬಹಳಷ್ಟು ಯೋಜನೆ ಇದಾವೆ. ನಿಮ್ಗೆ PMKVY ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಲ್ಲಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ನಾವು 2 ವೆಬ್ ಡೆವಲಪರ್ ಮತ್ತು ಡಾಟಾ ಅನಾಲಿಸಿಸ್ ಅಸೋಸಿಯೇಷನ್ ಅಂತ ಹೇಳಿ ಈ ವರ್ಷ ನಾವು ತರಬೇತಿ ಕೊಡೋದು ಮಕ್ಕಳಿಗೆ. ಕಾಲೇಜ್ ಹಂತದಲ್ಲಿ ಮಕ್ಕಳಿಗೆ ಕೂಡ ಒಂದು 7 ಕಾಲೇಜಲ್ಲಿ ನಾವು ಟಾರ್ಗೆಟ್ ಮಾಡಿದೀವಿ. ಒಂದೊಂದು ಕಾಲೇಜ್ಗೆ ಒಂದು 400 ಜನ, ಅಂದ್ರೆ ಒಂದು ಸುಮಾರು 1900 ಮಕ್ಕಳಿಗೆ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ಈ ತರಬೇತಿಯನ್ನ ಕೊಡೋಕೆ ನಾವು ಕೂಡ ಈಗ ಅದನ್ನ ಪ್ರೊಸೆಸ್ ಕೂಡ ಮಾಡ್ತಾ ಇದ್ದೀವಿ. ಇದು ಒಂದು ಹಂತ. ಇದರಲ್ಲಿ ನಿಮಗೆ ಒಂದು ಅಂದ್ರೆ ಈ ಒಂದು ಇಷ್ಟೆಲ್ಲದರಲ್ಲಿ
ಪ್ರೈವೇಟ್ ಸೆಕ್ಟರ್ ಮೂಲಕ ಕೂಡ ನಾವು ತರಬೇತಿಯನ್ನ ಕೊಡ್ತೇವೆ. ನಮ್ಮ ಪ್ರತಿಯೊಂದು ಜಿಲ್ಲೆಗೆ ಒಂದು ಪಾರಂಪರಿಕ ಮತ್ತು ಪ್ರಾದೇಶಿಕ ಒಂದು ಕಲೆ ಇರುತ್ತೆ. ಚನ್ನಪಟ್ಟಣಕ್ಕೆ ಹೋದ್ರೆ ಗೊಂಬೆ ಇರುತ್ತೆ, ಬೀದರ್ಗೆ ಹೋದ್ರೆ ಬಿದಿರಿ ಆರ್ಟ್ ಇರುತ್ತೆ. ನಮ್ಮ ಹತ್ರ ಬೇರೆ ಬೇರೆ ಆರ್ಟ್ ಇದಾವೆ. ನಮ್ಮ ಹತ್ರ ಬಂಜಾರ ಕಸೂತಿ ಇದೆ, ಬೇರೆ ಬೇರೆ ಆರ್ಟ್ ಇದಾವೆ. ನಮ್ಮ ಹತ್ರನೂ ಟೆರಕೋಟ ಆರ್ಟ್ ಕೂಡ ಮಾಡ್ತಾರೆ. ಹಾಗೆ ಪಾರಂಪರಿಕ ಮತ್ತು ಪ್ರಾದೇಶಿಕ ಅಂತ ಹೇಳಿ ಜಿಲ್ಲಾವಾರು ಏನು ನಮ್ಮ ಅಳಿವು ಅಂಚಿನಲ್ಲಿರುವ ಕೌಶಲ್ಯಗಳನ್ನ ಉಳಿಸ್ಬೇಕು ಅಂತ ಅವರಿಗೂ ಕೂಡ ನಾವು ತರಬೇತಿ ಕೊಡೋದ್ರಲ್ಲಿ ಈಗಾಗಲೇ ನಾವು ಅವ್ರಿಗೆ ಕೂಡ ಸುಮಾರು 500 ಜನಕ್ಕೆ ತರಬೇತಿಯಲ್ಲಿ ಚಾಲ್ತಿಯಲ್ಲಿದೆ. ಅದು ಕೂಡ ಬೇರೆ ಬೇರೆ ಕಡೆ ನಡೀತಾ ಇದೆ.